ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ನಿಮಗೆ ಡೌನಿಂಗ್ ಏನಾದರೂ ಬರೋದಿಲ್ಲ, ನಾರ್ಮಲ್ ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ ಅಂತಂದರೆ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟು ಒಂದು ಸಮನ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇವ್ರದ್ದು ಸ್ಲೀವ್ಸ್ ಉದ್ದ ಬಂದು 10 ಇಂಚಿದೆ. 10 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ 10 ಇಂಚು ಸ್ಲೀವ್ಸ್ಗೆ ನಾವು ಡೌನಿಂಗ್ ಅನ್ನೋದನ್ನು 3/4 ಇಂಚು ಡೌನಿಂಗ್ ಕೊಡ್ಬೋದು. ನಿಮಗೆ ಪ್ರತಿಯೊಂದಕ್ಕೂ ಕೂಡ ಸ್ಲೀವ್ಸ್ಗೂ ಕೂಡ ಪ್ರತಿಯೊಂದು ಡೌನಿಂಗ್ನೂ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಆದಮೇಲೆ ಇವಾಗ ನಾವು ಎಲ್ಬೋ ಸ್ಲೀವ್ಸ್ನ ಇಡಬೇಕಲ್ವ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ 3 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆ 2 ಇಂಚ್ ತಗೊಳ್ಳಿ. ಸೊ ಇದನ್ನು ಈ ರೀತಿ ಸ್ಟ್ರೈಟ್ ಬಂದು ನೀಟಾಗಿ ಇಲ್ಲಿಗೆ ಶೇಪ್ ಕೊಡಿ. ಆವಾಗ ನಿಮಗೆ ಎಕ್ಸ್ಟ್ರಾ ಇರೋವಂಥ ಪೀಸು ನಾವು ನೆರಿಗೆಗೆ ಹೋಗುತ್ತೆ ಅಲ್ವ, ಅಲ್ಲಿ ನಿಮಗೆ ಎಲ್ಬೋ ಸ್ಲೀವ್ಸ್ ಅನ್ನೋದು ತುಂಬಾ ಪಫಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಇದಿಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡೋದಕ್ಕೆ ನೋಡಿ ಈ ರೀತಿ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ. ಯಾಕಂತಂದರೆ ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡಿದ್ದೀವಿ ಅಲ್ವಾ, ಹಾಗಾಗಿ ಏನಾಗುತ್ತೆ ಅಂತಂದರೆ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ. ಫಸ್ಟು ಅದನ್ನು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ. ಅದಕ್ಕೆ ನಾನು ಇವಾಗ ಬಟ್ಟೆ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫುಲ್ ಲೆಂತಿಯಾಗಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ಮಾತ್ರ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಾತ್ರನೇ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದನ್ನು ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಅದನ್ನು ಉಲ್ಟಾ ತಿರುಗಿಸಿ ಕೂಡ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ತುಂಬಾ ಈಸಿಯಾಗಿ ಬಟ್ಟೆ ಪೀಸು ಕಡಿಮೆ ಇತ್ತು ಅಂತಂದರೆ ನೀವು ಈಗೂ ಕೂಡ ಮಾಡ್ಬೋದು. ಯಾಕಂತಂದರೆ ಅದು ಸ್ಲೀವ್ಸ್ದು ಮುಂಭಾಗಕ್ಕೆ ಸಾಕಾಗುತ್ತೆ ಬಟ್ಟೆ. ಸೊ ಹಾರ್ಮೋಲ್ ಹತ್ರ ಏನಾದರೂ ಈ ರೀತಿ ಎಲ್ಬೋ ಸ್ಲೀವ್ಸ್ ಇಡ್ತೀವಿ ಅಂದರೆ ಹಾರ್ಮೋಲ್ ಹತ್ರ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಬಟ್ಟೆ ಪೀಸ್ ಅನ್ನೋದು ಎಕ್ಸ್ಟ್ರಾ ಜಾಯಿಂಟ್ ಬೇಕಾಗುತ್ತೆ. ಸೊ ನೀವು 1 ಮೀಟರ್ ಲೈನಿಂಗ್ ತಗೋತೀರಾ ಅಂತಂದರೆ ಯಾವುದೇ ರೀತಿ ಜಾಯಿಂಟ್ ಬೇಕಾಗೋಗಿರೋದಿಲ್ಲ, ಸಾಕಾಗುತ್ತೆ. ಸೊ ನಾನಿವಾಗ 40 ಎದೆ ಸುತ್ತಳತೆ ಬ್ಲೌಸ್ನಲ್ಲಿ 40 ಎದೆ ಸುತ್ತಳತೆ ಬ್ಲೌಸ್ನ 80 ಸೆಂಟಿಮೀಟರ್ ಲೈನಿಂಗಲ್ಲಿ ಕಟ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಜಾಯಿಂಟ್ ಅನ್ನೋದು ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಯಿಂಟ್ ಮಾಡಿಕೊಂಡೆ. ಇವಾಗ ಇದನ್ನು ಲೈನಿಂಗ್ನ ಸ್ಯಾರಿ ಫ್ಯಾಬ್ರಿಕ್ನ ಈ ರೀತಿ ಇಟ್ಟು ಲೈನಿಂಗ್ನ ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿರೋ ಅಂಥದ್ದು ನಮಗೆ ಎಕ್ಸ್ಟ್ರಾ ಪೀಸ್ ಅನ್ನೋದು ಮೇಲ್ಗಡೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆಗ ಉಲ್ಟಾ ತಿರುಗಿಸಿದಾಗ ಅದು ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಆಗ ನೀವು ಕೂಡ ಫಿನಿಶಿಂಗಾಗಿ ಹೊಲಿಬೋದು. ನೋಡಿ, ಇದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಅಷ್ಟೇ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಲೈನಿಂಗ್ ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ಳಿ. ಬ್ಲೌಸ್ ಮೇಲ್ಗಡೆ ಹಾಕಬೇಡಿ. ಯಾಕಂತಂದರೆ ಸೀರೆ ಮೇಲ್ಗಡೆ ನೀವು ಹೊಲಿಗೆ ಹಾಕ್ತು ಅಂತಂದರೆ ಅದು ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ಅದು ಸ್ಟಿಚ್ ಹಾಕೊಂಡಾದಮೇಲೆ ನೀವು ಎಕ್ಸ್ಟ್ರಾ ಇನ್ನೊಂದು ಸ್ಟಿಚ್ ಹಾಕಬೇಕು ಅಂತ ಏನೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಿಷ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಪೂರ್ತಿ ನಾವು ಸ್ಲೀವ್ಸ್ದು ಪೂರ್ತಿ ಭಾಗನೂ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟೊಂದು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ತುಂಬಾ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದಾಯಿತು. ಸೊ ನೋಡಿ, ಈ ರೀತಿ ಬಟ್ಟೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು, ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನಾನು ಇದನ್ನು ಫೆವಿಕಿಕ್ ಹಾಕಿ ಅಂಟಿಸ್ಬಿಡ್ತೀನಿ, ಫೆವಿಕಲ್ ಹಾಕಿ. ಸೊ ಆ ರೀತಿ ಫೆವಿಕಲ್ ಹಾಕ್ಬಿಟ್ಟು ಗ್ಲೂ ಹಾಕಿ ನೀವು ಕೂಡ ನಿಮಗೆ ಬಟ್ಟೆದೇ ಗ್ಲೂ ಬರುತ್ತೆ. ಸೊ ಅದನ್ನು ನೀವು ತೆಗೆದು ಅಂಟಿಸ್ಬಿಟ್ರೂ ಕೂಡ ನೀಟಾಗಿ ಕೂರುತ್ತೆ. ಅದ್ರ ಮೇಲ್ಗಡೆ ಆಮೇಲೆ ಸ್ಟಿಚ್ ಅನ್ನೋದನ್ನು ಹಾಕೋಬೋದು. ಆ ರೀತಿ ಕೂಡ ಮಾಡ್ಬೋದು. ಅದನ್ನು ಕೂಡ ನನ್ನ ಚಾನಲ್ನಲ್ಲಿ ವೀಡಿಯೋನ ಹಾಕಿದ್ದೀನಿ. ನಿಮಗೆ ಅದು ಗೊತ್ತಾಗಲಿಲ್ಲ, ಐಡಿಯಾ ಇಲ್ಲ ಅಂತಂದರೆ ಹೋಗಿ ನೀವು ನೋಡ್ಬೋದು. ವಿಡಿಯೋ ಕೊನೆಯಲ್ಲಿ ಬೇಕಾದ್ರೆ ಅದನ್ನು ಲಿಂಕ್ ಕೊಡ್ತೀನಿ. ಸೊ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ನೋಡಿ, ಈ ರೀತಿ ಇಟ್ಕೊಂಡು ನಾವು ಕಟಿಂಗ್ ಮಾಡುವಾಗ ಎಕ್ಸ್ಟ್ರಾ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಎರಡೂ ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ನಿಮಗೆ ಬಫ್ ಬೇಕು ಅಂದರೆ ಎಕ್ಸ್ಟ್ರಾ ಇಡ್ಬೋದು. ಇವರು ಜಾಸ್ತಿ ಬಫ್ ಏನು ಕೇಳಿಲ್ಲ, ಹಾಗಾಗಿ ನಾನು ಈ ಕಡೆ 2 ಮತ್ತು ಆಪೋಸಿಟ್ ಸೈಡ್ ತಿರುಗಿಸ್ಬಿಟ್ಟು 2 ಈ ರೀತಿ ಆಪೋಸಿಟ್ ತಿರುಗಿಸ್ತಾನೆ ನೀವು ಒಂದೇ ಸೈಡ್ ತಿರುಗಿಸಿದ್ರು ಕೂಡ ನಿಮಗೆ ಎಲ್ಬೋ ಸ್ಲೀವ್ಸ್ ಅನ್ನೋದು ಅಷ್ಟು ಫಿನಿಶಿಂಗಾಗಿ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ತುಂಬಾ ನೀಟಾಗಿ ಕಾಣಿಸುತ್ತೆ. ಆವಾಗ ಆಪೋಸಿಟು ಈ ಕಡೆ ಸೈಡ್ 2 ತಿರುಗಿಸಿದ್ರೆ ಈ ಕಡೆ ಸೈಡ್ 2 ಆಪೋಸಿಟಲ್ಲಿ ಕೂಡ ತಿರುಗಿಸಿ. ಸೊ ಇಷ್ಟೇ, ತುಂಬಾ ಈಸಿಯಾಗಿ ಎಲ್ಬೋ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೋದು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.